ಗರ್ಭಿಣಿಯಾಗಿದ್ದಾಗ ಮೈಸೂರಲ್ಲಿ ಒಬ್ಬರು ಹಕೀಮ್ ಇದ್ರು. ಅವ್ರು ನನಗೆ ಕಣ್ಣನ್ನು ಓದೋದನ್ನು ಕಲಿಸ್ಕೊಟ್ರು. ಆ ವಿದ್ಯೆನ ನಾಡಿ ಪರೀಕ್ಷಾ, ಕಣ್ಣು ಪರೀಕ್ಷಾ, ಮೂತ್ರ ಪರೀಕ್ಷಾ ನಾನು ಗರ್ಭಿಣಿಯಾಗಿದ್ದಾಗ. I feel I'm healthy. Yes. I'm in my 30s. Yes. So maybe just out of curiosity, I send you a blood sample and get like what might be the disease that I suffer, 5 years down the lane. We or give 10 you years down the complete lane. list of what can come. You're predicting just like you predict the weather. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. Genetic analysis, so mapna genome. Can you reverse aging? Of course, you can see me. I'm 47. Actually, madam, ಹಳೆ ಫೋಟೋಸ್ ನಾವು ಡಿಸ್ಪ್ಲೇ ಮಾಡ್ತೀವಿ ವಿತ್ ಹರ್ ಪರ್. ಸೊ ಇದು ಇಂಟಾಲರೆನ್ಸ್ ಆಗುತ್ತೆ. ಬ್ಲಡ್ಡಲ್ಲಿ ಏನಾಗುತ್ತೆ ಅಂದರೆ ಇದು 81% ಅಕ್ಯುರೇಸಿ ಅಂದರೆ ಕೂದಲು 3 ತಿಂಗಳು ಆಗಬೇಕು. ಏನಾದರೂ ನಮ್ಮ ಬಾಡಿ ಒಳಗಡೆ ಇರೋದು ಕೂದಲಲ್ಲಿ ಬರುತ್ತೆ. ಓಕೆ, ಆಯಿತಾ? ಬ್ಲಡ್ಡಲ್ಲಿ ಇವತ್ತು ಬೆಳಗ್ಗೆ ತಗೊಂಡಿದ್ದು ಮಧ್ಯ ಲೈಕ್ ಯು ಜಸ್ಟ್ ನೋ ಇಮಿಡಿಯೇಟ್ಲಿ. ಅದಕ್ಕೆ ಅದರಲ್ಲಿ 97% ಅಕ್ಯುರೇಸಿ. ಓಕೆ, ಅದರಲ್ಲಿ ಏನಾಗುತ್ತೆ, ನಾವು ಜೆನೆಟಿಕ್ ಮ್ಯೂಟೇಷನ್ಸ್ ಕಂಡುಹಿಡಿಬೋದು, ಕ್ಲೀನಾಗಿ ಮಾಡಲಿಂಗ್ ಮಾಡ್ಬೋದು. ಆಮೇಲೆ ಬ್ಲಡ್ ಫಿಸಿಕ್ಸ್ ರೆಡ್ ಬ್ಲಡ್ ಸೆಲ್ಸ್ ಹೆಂಗೆ ಚೇಂಜ್ ಆಗುತ್ತೆ, ಹೆಂಗೆ ನೋವು ಆಗುತ್ತೆ ಎಲ್ಲ ಆ ಬ್ಲಡ್ ಫಿಸಿಕ್ಸು ಮತ್ತು ಅದು ಮೈಕ್ರೋನ್ಯೂಟ್ರಿಯನ್ಸು ಅದನ್ನು ಎಲ್ಲ ಟಾಕ್ಸಿನ್ಸು ಅದನ್ನೆಲ್ಲ ಟ್ಯಾಬ್ಲೆಟ್ಸ್ ಫಿಲ್ ಮಾಡಿ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಕಾಣಿಸಿದ್ರೆ ಹೆಲ್ತಿಯಾಗಿ ಕಾಣಿಸ್ತಾರೆ, ಸ್ಪೋರ್ಟ್ಸ್ ಪರ್ಸನ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ. ಟ್ರೂ, ಕರೆಕ್ಟ್. ಬಟ್ ಒಳಗಡೆ ಜೆನೆಟಿಕ್ ಮ್ಯೂಟೇಷನ್ಸ್ ಆಗ್ತಾ ಇದೆ. ಅದು ಸಡನ್ ಅಲ್ಲೇ ಅಲ್ಲ, ನಮಗೆ ಗೊತ್ತಿರಲ್ಲ ಅಷ್ಟೇ. ನಾವು ಅದು ಇವಾಗ ಗೊತ್ತಿರೋ ತನಕ ಇವಾಗ ಅಲ್ಲಿ ಚಿನ್ನ ಬಿದ್ದಿರುತ್ತೆ, ನಮಗೆ ಗೊತ್ತಿಲ್ಲ ಅದು ಚಿನ್ನ ಅಂತ. ನಮ್ಮ ಮುಟ್ಟಕ್ಕೆ ಹೋಗಲ್ಲ, ಅಯ್ಯೋ ಯಾವುದೋ ಆರ್ಟಿಫಿಷಿಯಲ್ ಇರ್ಬೋದು, ಸ್ವಲ್ಪ ಒಂದು ಕೊಳೆ ಆಗಿದೆ. ಬಟ್ ಆ ಗೋಲ್ಡ್ ಸ್ಮಿತ್ಗೆ ನೋಡಿದ ತಕ್ಷಣ ಚಿನ್ನ ಅಂತ ಬರುತ್ತೆ. ಹೆಂಗಂದರೆ ಇದನ್ನು ನೋಡಿದ ತಕ್ಷಣ ಇದು ಗೊತ್ತಾಗುತ್ತೆ. ದಿಸ್ ಇಸ್ ಒನ್ ಆಫ್ ದ ರೇರೆಸ್ಟ್ ಥಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ದಿಸ್ ಹ್ಯಾಸ್ ಬೀನ್ ರೆಕಮೆಂಡೆಡ್ ಫಾರ್ ದಿ infertility god. Okay. The fruit is termed as a Greek goddess of infertility. They say that if a woman doesn't have children for 50 years, when she consumes this continuously for 90 days, Okay. she will bear a child. Okay. Okay? I can just take here. I'm just taking here. I'll tell you why also. I'll tell you why. See, I'm just going to cut this. You can just see me how I'm cutting it out. Okay. Okay? See what is inside. ಹೆಂಗಿದೆ ಬೀಜಗಳು. So this is a natural phytoestrogen. So it increases the estrogen in the woman. It regulates her hormones. It's not a magic or something. Because when she is taking this amount of phytonutrients, ಇದು ಒಳಗಡೆ ಹೆಂಗಿದೆ. Can you see this? Sticky thing? This is a natural sweetener. This reverses diabetes in 9 days. How much does one person consume? 1 per day. 1 per day. But it should be fresh like this. Where do you find? Why don't we plant these trees? So another 10 years our children can be free from this. ಇಷ್ಟೊಂದಿದೆ. ಇದನ್ನ ನಾವು ತಗೊಂಡು ಗೊಜ್ಜು ಮಾಡಿ ಮನೇಲಿ ಇಟ್ಕೊಂಡ್ರೆ ಎವ್ರಿ ಡೇ ಒಂದು ಬ್ರೆಡ್ ಮೇಲೆ ಹಾಕೊಂಡು ತಿನ್ಬೋದು. ಎವ್ರಿ ಡೇ ವಿ ಆರ್ ಡ್ರಿಂಕಿಂಗ್ ದಿಸ್ ಫುಡ್. ಸೊ ದಿಸ್ ಇಸ್ ಸಮಥಿಂಗ್ ಎಕ್ಸಾಟಿಕ್. ಬಟ್ ಚೇಪೆಕಾಯಿ ಇದೆ, ನೆಲ್ಲಿಕಾಯಿ ಇದೆ, ನೆಲ್ಲಿಕಾಯಿ ಮರ ಆಗಿದೆ, ಅವ್ರು ಕೂತ್ಕೊಂಡಿದ್ದಾರಲ್ಲ, ನೆಲ್ಲಿಕಾಯಿ ಇದೆ, ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಇದೆ, ಅದನ್ನೆಲ್ಲ ಸಿಗುತ್ತೆ. ಅದನ್ನು ಅವರು ಅಡಲ್ಟ್ರೇಟ್ ಜೆನೆಟಿಕ್ ಮಾಡಿಫೈಡ್ ಮಾಡೋಕ್ಕಾಗಲ್ಲ. ಚೇಪೆಗೆ ಜೆನೆಟಿಕ್ ಮಾಡಿಫೈಡ್ ಆಗಿಲ್ಲ, ನೆಲ್ಲಿಕಾಯಿ ಜೆನೆಟಿಕ್ ಮಾಡಿಫೈಡ್ ಆಗಿಲ್ಲ, ಮಾವಿನಕಾಯಿಗೆ ಅದು ಕೆಮಿಕಲ್ ಆಗ್ತಿದೆ. ಬಟ್ ಚೇಪೆಕಾಯಿ, ನೆಲ್ಲಿಕಾಯಿ, ಬೇಲ್ದ ಜೆನೆಟಿಕ್ ಮಾಡಿಫಿಕೇಶನ್ ಆಗಿಲ್ಲ. ಇನ್ನು 3 ಮಿಕ್ಕಿದೆಯಲ್ಲ ನಮ್ಮ ಕೈಯಲ್ಲಿ, ಆಯಿತಾ? ಸೊ ದಿಸ್ ಒನ್ ಕ್ಯಾನ್ ಕಮ್ ಇನ್ ಟು ಯುವರ್ ಮೈಕ್ರೋನ್ಯೂಟ್ರಿಯನ್ಸ್. ಬ್ಲಡ್ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಬರ್ತದೆ. ಅದರಲ್ಲಿ ನಾವೇನು ಮಾಡ್ತೀವಿ, ಅವ್ರದ್ದೇ ಪರ್ಸನ್ಸ್ ಲೈಕ್ ವಿ ಹ್ಯಾವ್ ಎನಫ್ ಆಫ್ ಆರ್ಥೋಮಾಲಿಕ್ಯುಲರ್ ಮೆಡಿಸಿನ್ ಅಂತಾರೆ ಜರ್ಮನಿಯಲ್ಲಿ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, B12, B6, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್. Only with 6 I play with all of them. Reversing. Now you will ask me why is it not marketed? Because this will kill the huge globalization industry. ಇವಾಗ ನೀವು ಟೇಲರ್ ಹತ್ರ ಹೋದರೆ ಅವ್ರು ಸ್ವಲ್ಪ ಟೈಮ್ ತಗೋತಾರೆ, ಕರೆಕ್ಟಾಗಿ ಮೆಷರ್ಮೆಂಟ್ ತಗೋತಾರೆ, ಕರೆಕ್ಟಾಗಿ ಅಳತೆ ಮಾಡ್ತಾರೆ. ಬಟ್ ಅದು ನಿಮ್ಮ ಟೇಸ್ಟಿಗೆ, ನಿಮಗೆ ಡಿಸೈನ್ ಬೇಕು, ಕಾಲರ್ ಬೇಕಾ, ಇದು ಬೇಕಾ, ಅದು ಬೇಕಾ, ಅದು ನಿಮ್ಮ ತಕ್ಕ ಇಲ್ಲ. ನಿಮಗೆ ಇವಾಗ ಇಮಿಡಿಯೇಟಾಗಿ ಬೇಕು ಅಂದರೆ ಅಲ್ಲಿ ಹೋದರೆ ಒಂದು 10 ಇರುತ್ತೆ, ಸೈಜ್ ಎಮ್, ಸೈಜ್ ಎಸ್, ಸೈಜ್ ಎಮ್. You will just pick it up. So this is tailor-made according to the person's body needs. ಒಂದು ತಗೊಳ್ಳಿ, ಅದು ಚೇಪೆಕಾಯಿ, ಅದು ಫಾರಮ್ ಚೇಪೆಕಾಯಿ, ನಾಟಿ ಚೇಪೆಕಾಯಿ. ಫಾರಮಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ, ಅದು ಏನು ರಿಯಾಕ್ಷನ್ ಆಗುತ್ತೆ. ಬಟ್ ಇಫ್ ಯು ವಾಂಟ್ ಟು ಟ್ರೈ, ಯು ಕ್ಯಾನ್ ಟೇಕ್ ಫಾರಮ್ ಚೇಪೆಕಾಯಿ, ಒಂದು ನಾಟಿ ಚೇಪೆಕಾಯಿ. Okay. Then also you will see the difference.
A slices cut ಮಾಡಿಬಿಟ್ಟು you have to keep it like this where it is exposed and the skin is down. Okay. Or you can slide one side or the other side. ಗಾಳಿ ಈ ಕಡೆ ಆ ಕಡೆ ಹಾರಾಡಬೇಕು ಅದಕ್ಕೆ. You can keep it there, all the things ಒಂದೊಂದು ಕಡೆ ಒಂದೊಂದು ಚೆಪ್ಪೆಕಾಯಿ ಕಿಚನ್ ಅಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಅನಿಸುತ್ತೆ ಇಡಬೇಕು ಅಂತ. ಅಂದ್ರೆ ನಿಮ್ಗೆ ರೂಮಿನ ಎನರ್ಜಿ ಅಥವಾ ಆರಾ ಚೆಕ್ ಮಾಡಬೇಕು. ಹೌದು, ಅವರ ಎನರ್ಜಿ ದಿಸ್ ಆರ್ ದ ಟರ್ಮ್ಸ್. ಓಕೆ. ಅಲ್ಲಿರೋದು ವಾತಾವರಣ ಹೆಂಗಿದೆ, ಬರೀ ಗಾಳಿ ಅಲ್ಲ, ಬರೀ ಇದಲ್ಲ, ಬಟ್ ಜನಗಳು ಮತ್ತೆ ಅದು ಹೆಂಗಾಗುತ್ತೆ. ಯಾಕಂದರೆ ನನಗೆ ಟಿ ವಿ ಫ್ರೀಕ್ವೆನ್ಸಿ ಎಳೆದು ಬಿಟ್ಟು ಕೊಡ್ತಾ ಇದೆ, ಫ್ರೀಕ್ವೆನ್ಸಿ ಎಳಿತಾ ಇದೆ. ಒಂದು ಹಣ್ಣು ಪೀಸ್ ಕೂಡ ಹಿಡಿಯುತ್ತೆ. ಆಯಿತಾ, ಅದನ್ನು ಇಟ್ಬಿಟ್ಟು ಅದು ಯಾವಾಗ ಇಡಬೇಕಂದ್ರೆ ಬೆಳಗಿನ ಜಾವ ಸೂರ್ಯ ಬರೋಕ್ಕಿಂತ ಮುಂಚೆ ಇಡಬೇಕು. ಓಕೆ. ಸಾಯಂಕಾಲದ ತನಕ ಅಲ್ಲೇ ಇಡಬೇಕು, ಸೂರ್ಯ ಮುಳುಗೋ ತನಕ, ಬಿಫೋರ್ ಸನ್ರೈಸ್ ಆಫ್ಟರ್ ಸನ್ಸೆಟ್. ಓಕೆ. Okay, you can look at it, you cannot look at it. Or you can also keep two pieces on the dining table. You can't keep on looking at it and coming back. ಓಕೆ. And one, you don't have to look at it. Then after the end of the day, you can put all of them together and you can see the difference. ಆ ಜಾಗದ ಎನರ್ಜಿ. ಹೌದು, ಆ ಜಾಗದ ವಾತಾವರಣದಲ್ಲಿ ಎಷ್ಟು ಫ್ರೀಕ್ವೆನ್ಸೀಸ್ ಇದೆ, ಎಷ್ಟು ರೇಡಿಯೇಷನ್. ಅಟ್ಮಾಸ್ಫಿಯರ್. Yes, this is unfortunately, I fainted last time at Bangalore airport. The moment we arrived, the sound, the people, the the perfume. ಲಾಟ್ ಆಫ್ ಪೊಲ್ಯೂಷನ್. ಈಗ ಇಂಡೋರ್ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀವಿ. ಇಂಡೋರ್ ಏರ್ ಪೊಲ್ಯೂಷನ್ ಎಲ್ಲರ ಮನೇಲೂ ಇದೆ. ಏರ್ಕಾನ್ ಆನ್ ಮಾಡ್ತೀರಾ, ಫ್ಯಾನ್ ಆನ್ ಮಾಡ್ತೀರಾ. ನಾವೇನು ಮಾಡ್ತೀವಿ, ಕ್ರಾಸ್ ಕಿಟಕಿ ತೆಗಿಯಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕಿಟಕಿ ತೆಗಿಯಲ್ಲ. ನಾವು ಎದ್ದೋಳೋದೇ 9. ಇವಾಗ ಏನಾಗುತ್ತೆ, ಇಲ್ಲಿ ನಾವು ಬಟ್ಟೆ ಕೊಡ್ತೀವಿ, ಯಾರೋ ಐರನ್ ಮಾಡ್ತಾರೆ. ಅವರು ಐರನ್ ಮಾಡುವಾಗ ನಾವು ಬೈಕೊಂಡು ಮಾಡ್ತಿರ್ಬೇಕು, ಯಾಕಂದರೆ ಫುಲ್ ದುಡ್ಡು. ಇಟ್ ಆಲ್ಸೋ ಮ್ಯಾಟರ್ಸ್. ಬಿಕಾಸ್ ನಾವು ಸ್ಪಿರಿಚುವಲಿ ಕರ್ಮ ಅಂತೆಲ್ಲ ಮಾತಾಡಿದಾಗ ಈವನ್ ವೆನ್ ಯು ಕುಕ್, ಈಗ ಬೈತಾ ಅಡುಗೆ ಮಾಡಿದ್ರೆ ಊಟದ ಟೇಸ್ಟ್ ಚೆನ್ನಾಗಿರಲ್ಲ. ಹಾಂ. ಆ್ಯಂಡ್ ವೆನ್ ಯು ಹ್ಯಾವ್ ಅದೆಲ್ಲ ಬಡಿಸಿದಾಗ ಬಂದು ಯಾರಾದರೂ ನೋಡ್ಬಿಟ್ಟು ಏನಿದು ಅಂತ ಕೇಳಿದ್ರೆ ಅದು ಊಟ ಆಗೋದೇ ಇಲ್ಲ. ನೋ, ಯೂಶ್ವಲಿ ನಾವು ಇಂಡಿಯನ್ ಕಲ್ಚರಲ್ಲಿ ಇದನ್ನೆಲ್ಲ ಮಾತಾಡಿದಾಗ ಇದೆಲ್ಲ ಸೂಪರ್ಸ್ಟಿಷನ್ಸ್ ಅಂತ ಹೇಳ್ತೀವಿ. ವೆನ್ ಅ ಪ್ರೊಫೆಸರ್ ಹೂ ಹ್ಯಾಸ್ PhD ಇನ್ ಜೆನೆಟಿಕ್ಸ್, ಅವ್ರು ನಮಗೆ ನೀವು ನಿಮ್ಮ ಥಾಟ್ಸ್, ನಾವು ಏನು ಕೆಲಸ ಮಾಡುವಾಗ ನಮ್ಮ ಥಾಟ್ಸ್ ಏನು ಹಾಕಿರ್ತೀವಿ ಅದು ಮ್ಯಾಟರ್ ಆಗುತ್ತೆ. ಅದು ಜೆನೆಟಿಕ್ ಲೆವೆಲಲ್ಲಿ, ಮ್ಯೂಟೇಷನ್ ಲೆವೆಲಲ್ಲಿ ಆಗುತ್ತೆ. ಅಂದರೆ ಪ್ಲಾಂಟಿಗೂ ಜೀನ್ಸ್ ಇದೆ, ಪ್ಲಾಂಟಿಗೂ ಜಿನೋಮಿಕ್ಸ್ ಇದೆ. ಇವಾಗ ಪ್ಲಾಂಟು ಅನ್ನ ಏನಾದರೂ ಆಗಲಿ, ಅಲ್ಲಿ 10 ಜನ ಬಂದು ಕಿಚಿ 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 ಅಂತ ಮಾಡಿದ್ರೆ ಏನಾಗುತ್ತೆ, ಅದು that will also, there is a different energy coming there. There is a different frequency. I can say you the frequency levels. Simple example is like when we go back to Germany, we will record a lot of microscopic fluorescence. You can see the cells change. The best example is water, the drinking water. ನಾವು ತೀರ್ಥ ಕುಡಿದ್ರೆ ಏನೂ ಆಗಲ್ಲ, ಆಯಿತಾ? Because you are praying, you are reciting, you are wishing well, means the frequency level goes. When you say Om, and when you say, like, you don't have to say Om or you don't have to say something like that. You are wishing well itself, the frequency level is there. I'm not talking about superstitious, I'm not talking about, I can prove this on the frequency. See, I cannot avoid death. We have to die when our time is done. But the process till we die, it is in our hands. We have only one life and one death, but we can live every second. This is there so you can experience with your own. Yeah, I am here to send my hair samples. Yes, and also you need to make a record for, if you start from Monday, like today you're fasting, from tomorrow you can start till next Monday evening, and you can give the hair sample tomorrow morning here, and then you have a record. It will go to Germany in 1 week. Then when you finish your record, I will also have it. We can sit face to face and you can record, and you will be, it's not magic, it's nothing. So if somebody wants to contact, they can write an email to me, but I prefer not saying hi and sending me a mail. I want them to write why they would like to contact me, and if they have any of their reports or anything. So I think I should be thanking her. Maybe she's the first person taking my interview like this. Hardly I don't give, but Dr. Nayana is bringing these concepts to the people. Maybe she can, her videos can be seen by hundreds of people. But I feel even if one person gets to understand, you will get the credit of this. So
So I'm thankful for her to take my interview, and for me, you are an honest soul and I'm free to talk. So if my knowledge can be used by somebody through you, that was my motivation, nothing else. ಸೊ ಆ್ಯಸ್ ಇನ್ಫೈಟ್ ಹೊನ್ನೂರು ಇದು ಟ್ಯಾಗ್ಲೈನ್ ಏನು ಹೋಗುತ್ತೆ ನಿಮಗೆ, ಇವತ್ತಿನ ಸಂಚಿಕೆಯಿಂದ ಯಾರಿಗಾದರೂ ಸಹಾಯ ಆಗಿದ್ರೆ, ಏನಾದರೂ ಮಾಹಿತಿ ಹೋಗಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಖಂಡಿತವಾಗ್ಲೂ ಮುಗ್ದಾಗಿದೆ. ಸೇಮ್ ಮೋಟಿವ್ ಇಟ್ಕೊಂಡು ಅಪ್ಪು ಮ್ಯಾಮ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದರೂ ನನಗೆ ಏನು ಡಿಸೀಸ್ ಬರ್ಬೋದು ಅಥವಾ ಆಲ್ರೆಡಿ ಸಫರ್ ಆಗ್ತಾ ಇದ್ದೀವಿ, ನಾವು ಹೇಗೆ ಈ ಡಿಸೀಸ್ ಕಂಡೀಷನ್ನ ರಿವರ್ಸ್ ಮಾಡ್ಬೋದು ಅಂತ ಅನಿಸಿದ್ರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಇಮೇಲ್ಗೆ ನಿಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಆಗಿರ್ಬೋದು, ನಿಮ್ಮ ಡಿಸೀಸ್ ಹಿಸ್ಟ್ರಿ ಆಗಿರ್ಬೋದು, ಎಲ್ಲ ಡೀಟೇಲ್ ಆಗಿ ಇಮೇಲ್ ಮಾಡಿದ್ರೆ ನಿಮಗೆ ಯಾಕೆ ನಿಮ್ಮ ಜೆನೆಟಿಕ್ ಅನಾಲಿಸಿಸ್ ಮಾಡಬೇಕು, ಯಾವ ಸಫರಿಂಗ್ನ ಕಡಿಮೆ ಮಾಡೋದಕ್ಕೋಸ್ಕರ ಮಾಡಬೇಕು ಅಂತ ನೀವು ಡೀಟೇಲ್ಸ್ನ ಕಳಿಸಿದ್ರೆ ಆಬ್ವಿಯಸ್ಲಿ ದ ಟೀಮ್ ವಿಲ್ ರಿವರ್ಟ್ ಬ್ಯಾಕ್ ಟು ಯು. ಆ್ಯಂಡ್ ನಿಮ್ಮ ಹೆಲ್ತ್ ಕಂಡೀಷನ್ ಏನಾದರೂ ಈ ಸಂಚಿಕೆಯಿಂದ ಇಂಪ್ರೂವ್ ಆಯಿತು ಅಂದರೆ ಅಲ್ಲಿಗೆ ನನ್ನ ಕೆಲಸ ಮುಗ್ದಾಗೆ